ಕೋರಮಂಗಲ ಗ್ರಾಮದಲ್ಲಿ ಸುಮಾರು 8 ಎಕರೆಯಲ್ಲಿ ಮುಖ್ಯಮಂತ್ರಿಗಳ ಆಶ್ರಯ ಯೋಜನೆಯಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಪ್ಲಾನ್ ಮಾಡಿದ್ದಾರೆ ಮತ್ತು ಅದರಲ್ಲಿ 218 ನಿವೇಶನಗಳನ್ನು ಮಾಡಬೇಕು ಅಂತ ಸ್ಕೆಚ್ ಮಾಡಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು 100 ಕುಟುಂಬಗಳಿರ್ತಕ್ಕಂಥ ನಮ್ಮ ಮಾದಿಗ ಸಮುದಾಯಕ್ಕೆ ಅತಿ ಕಡಿಮೆ ನಿವೇಶನಗಳನ್ನು ನೀಡಿ ನಮಗೆ ಅನ್ಯಾಯ ಮತ್ತು ಮೋಸ ಮಾಡಿರ್ತಾರೆ. ಮತ್ತು ನಾವು 5-6 ಜನ ಅಣ್ಣ ತಮ್ಮಂದಿರು ಒಂದು 60ರಿಂದ 70 ನಿವೇಶನಗಳನ್ನು ನಮ್ಮ ಸಮುದಾಯಕ್ಕೆ ನೀಡಬೇಕಾಗಿತ್ತು. ಮತ್ತು ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮತ್ತು ವಂಚನೆಯನ್ನು ಮಾಡಿ ನಮ್ಗೆ ಅತಿ ಕಡಿಮೆ ನಿವೇಶನ ನೀಡೋದ್ರಿಂದ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಮಗೆ ಬಂದಿರತಕ್ಕಂಥ ಮಾಹಿತಿ ಸ್ವಲ್ಪನೇ ನನಗೆ ತಿಳಿದಮಷ್ಟು ಹೇಳ್ತೀನಿ. ದೇವನಹಳ್ಳಿ ತಾಲೂಕು ಕೋರಮಂಗಲ ಗ್ರಾಮದಲ್ಲಿ ಸುಮಾರು ದಲಿತರು ಎಡಗೈ ಸಮುದಾಯದವರು ಒಂದು 80ರಿಂದ 90 ಕುಟುಂಬದವರಿದ್ದಾರೆ. ಅದರಲ್ಲಿ ಸುಮಾರು ಒಂದು 65 ಕುಟುಂಬ ಕೂಲಿ ಜೀವನ ಮಾಡ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರದಿಂದ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ. ಇಲ್ಲಿ ಸರ್ಕಾರದಲ್ಲಿ ನಿವೇಶನಗಳ ಹಂಚಿಕೆ ಮಾಡಿ ಯಾರಿಗೂ ಗೊತ್ತಿರದೇನೆ ಪಂಚಾಯತಿನಲ್ಲಿ ಏನು ಮಾಡಿದ್ದಾರೆ, ಯಾರಿಗೂ ಮಾಹಿತಿ ನೀಡಿದ್ದಾರೆ, ಅವರವರೇ ಹಂಚ್ಕೊಂಡು ಬಿಟ್ಟಿದ್ದಾರೆ. ಇಲ್ಲಿ ಕೇವಲ ಒಂದು 25-30 ಸೈಟು ಕೊಟ್ಬಿಟ್ಟು ಎಡಗೈ ಸಮುದಾಯದವ್ರಿಗೆ ಮೋಸ ಮಾಡಿದ್ದಾರೆ. ಎಲ್ಲ ಅವರು ಕೂಲಿ ಜೀವನನೇ ಮಾಡ್ಕೊಂಡಿರೋರು ಇಷ್ಟು ದಿನದಿಂದ. ಇಲ್ಲಿ ಉಳ್ಳವರು ಎಲ್ಲನೂ ಜಮೀನ್ದಾರಗಳೆಲ್ಲ ಸೈಟ್ಗಳು ಹಂಚ್ಕೊಂಡ್ಬಿಟ್ಟು ಪಾಪ ಕೂಲಿ ನಾಲಿ ಮಾಡೋರಿಗೆಲ್ಲನೂ ಬೆರಳೆಣಿಕೆಯಷ್ಟು ಸೈಟ್ಗಳು ಕೊಟ್ಬಿಟ್ಟು ಮೋಸ ಮಾಡಿದ್ದಾರೆ. ಇದು ಕೇಳೋರಿಲ್ಲ ಮಾಡೋರಿಲ್ಲ, ಹಂಗಾಗ್ಬಿಟ್ಟಿದೆ. ಯಾಕಂದರೆ ಕೋರಮಂಗಲ ಮುನಿಯಪ್ಪ ಅಂತ ಹೋರಾಟಗಾರ ನಡೆಸಿರ್ತಕ್ಕಂಥ ಊರಿದು. ಇಂಥ ಊರಲ್ಲಿ ದಲಿತರಿಗೆ ಇಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಅಂತ ಇದ್ರ ಬಗ್ಗೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ, ಹಂಗಾಗ್ಬಿಟ್ಟಿದೆ. ಪ್ರೋಟೋಕಾಲ್ ಪ್ರಕಾರವಾಗಿ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿ, ಮೊದಲನೇ ಪಟ್ಟಿ ಬಿಡುಗಡೆ ಆದಮೇಲೆ ಆ ಪಟ್ಟಿಯಲ್ಲಿ ಏನೇನು ಅಬ್ಜೆಕ್ಷನ್ ಇದೆ ಅದನ್ನು ರೀಕರೆಕ್ಟ್ ಮಾಡಿ 2ನೇ ಪಟ್ಟಿಯನ್ನು ರಿಲೀಸ್ ಮಾಡಬೇಕಾಗಿತ್ತು. ಮೊದಲನೇ ಪಟ್ಟಿಯನ್ನು ಬಚ್ಚಿಟ್ಟಿದ್ದಾರೆ. ಇದುವರೆಗೂ ನಮ್ಮ ಅರ್ಜಿಗಳಿಗೂ ಪ್ರತಿಕ್ರಿಯೆ ಇಲ್ಲ, ಮಾಹಿತಿ ಹಕ್ಕಿಗೂ ಪ್ರತಿಕ್ರಿಯೆ ಇಲ್ಲ. ಈಗ 2ನೇ ಪಟ್ಟಿಯನ್ನು ದಿಢೀರಾಗಿ ಘೋಷಿಸಿಬಿಟ್ಟು ಅದರಲ್ಲಿ 9 ಜನ ಮಾತ್ರ ಎಡಗೈ ಸಮುದಾಯಕ್ಕೆ ನಿವೇಶನ ಹಂಚಿಕೆ ಮಾಡಿದ್ದಾರೆ. ಇದು ಒಂದು ತಪ್ಪು. ಇದು ಆದಮೇಲೆ ಇದೇ ಚುನಾಯಿತ ಪ್ರತಿನಿಧಿಗಳು ಇದೇ ಎಡಗೈ ಸಮುದಾಯದ ಪ್ರತಿ ಮನೆಗೂ ಹೋಗಿ ಪ್ರತಿ ಮನೆಗೂ ನಿವೇಶನ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆಶ್ವಾಸನೆ ಕೊಟ್ಟ ಮೇಲೆ ಈ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಈಗ ಇದ್ದಕ್ಕಿದ್ದಂಗೆ ಉಲ್ಟಾ ಹೊಡಿತಾ ಇದ್ದಾರೆ. ನಮಗೆ ಮೀಸಲಾತಿ ಪ್ರಕಾರವಾಗಿ ಜನರಲ್ಗೆ ಎಷ್ಟು ಕೊಡಬೇಕು, ಮತ್ತು ಎಡಗೈ ಸಮುದಾಯಕ್ಕೆ ಎಷ್ಟು ಕೊಡ್ತಾ ಇದ್ದೀರಿ, ಮತ್ತು ಬಲಗೈ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳ್ತಾ ಇರ್ತಕ್ಕಂಥ ಹೇಳಿಕೆ ಚುನಾವಣೆ ಸಮಯದಲ್ಲಿ ಯಾಕಿಲ್ಲ, ಇದು ನಮ್ಮ ಪ್ರಶ್ನೆ. ಇದು ಷಡ್ಯಂತ್ರ ಹೇಗಂತಂದ್ರೆ ಸರ್ಕಾರಿ ಗೋಮಾಳದಲ್ಲಿ 25 ಎಕರೆ ಈಗಲೂ ಕೂಡ RTCಯಲ್ಲಿ ಮೆನ್ಷನ್ ಆಗ್ತಾ ಇದೆ. ಅದನ್ನ ಸ್ಕೆಚ್ ಮಾಡಿಸಿ ಆ ಜಾಗ ಎಲ್ಲಿದೆ 25 ಎಕರೆ ಆ ಜಾಗ ಬೇಕಾಗಿದೆ ಈಗ ನಮಗೆ, ಆಯ್ತಾ. ಒಂದು ವೇಳೆ 53-57 ಫಾರಂ ಏನಾದರೂ ಹಾಕೊಂಡಿದ್ರೆ ಒಳಗಡೆನೆ ಗುಳುಮಾಗಿ ಹುನ್ನಾರ ಮಾಡಿ 13 ಎಕರೆಯನ್ನ ಲಪ್ಟಾಯಿಸಿದ್ದಾರೆ, ಆಯ್ತಾ. ಅದು ಲಪ್ಟಾಯಿಸಿದ್ದಾರೆ. ಆ ಲಪ್ಟಾಯಿಸಿರೋದನ್ನ ಎಲ್ಲೋಯ್ತು, ಆ 13 ಎಕರೆ ಜಮೀನು ಎಲ್ಲೋಯ್ತು, ಇದು ನಮ್ಮ ಪ್ರಶ್ನೆ. ಈಗ